ನಮಸ್ಕಾರ. ನಾನು ಅಡ್ವೊಕೇಟ್ ಎ.ಬಿ. ಕರಪಟ್ಟೆ. ಈಗ ತೆಗೆದುಕೊಂಡಿರತಕ್ಕಂಥ ವಿಷಯ ಯಾವುದು ಅಂತಂದರೆ, ಎ.ಐ.ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು, ಅದೇ ರೀತಿಯಾಗಿ ಎ.ಪಿ.ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು, ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು, ಸಿವಿಲ್ ಪ್ರಕ್ರಿಯೆ ಸಂಹಿತೆಯಲ್ಲಿ ಯಾವ ರೀತಿ ಕೇಳಿರ್ತಾರೆ ಅಂತೇಳಿ ಈಗ ಭಾಗ 27 ನೋಡೋಣ. ಭಾಗ 27ರಲ್ಲಿ 131ರಿಂದ 135ರವರೆಗೆ ಕ್ವಶನ್ಸ್ ಇರ್ತಾವ. ಒಟ್ಟು 5 ಕ್ವಶನ್ಸ್. ಹಾಗಾದ್ರೆ 131ನೇ ಕ್ವಶನ್ ಏನ್ ಹೇಳ್ತದ ಅಂತಂದ್ರೆ, ತಾತ್ಕಾಲಿಕ ನಿರ್ಬಂಧಕಾಜ್ಞೆಯನ್ನು ಯಾವ ಸಂದರ್ಭದಲ್ಲಿ ಮಾಡಬಹುದು? ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ. ಎ, ದಾವೆಯಲ್ಲಿ ವಿವಾದದಲ್ಲಿರುವ ಯಾವುದೇ ಸ್ವತ್ತು ದಾವೆಯ ಯಾವುದೇ ಪಕ್ಷಗಾರನಿಂದ ಪೋಲಾಗುವ, ಹಾನಿಗೊಳಗಾಗುವ ಅಥವಾ ಪರಭಾರೆಯಾಗುವ ಅಥವಾ ಡಿಕ್ರಿಯ ಅಮಲ್ಜಾರಿಯಲ್ಲಿ ಅಕ್ರಮವಾಗಿ ಮಾರಾಟ ಆಗುವ ಅಪಾಯವಿದೆ ಎಂದು. ಬಿ ಆಪ್ಷನ್ ಅನ್ನು ನೋಡೋಣ. ಪ್ರತಿ ಬಾರಿಯೂ ತನ್ನ ಸಾಲಿಗರಿಗೆ ಮೋಸ ಮಾಡುವ ದೃಷ್ಟಿಯಿಂದ ತನ್ನ ಸ್ವತ್ತನ್ನು ಸಾಗಿಸುವನೆಂದು ಅಥವಾ ವಿಲೆ ಮಾಡುವನೆಂದು ಹೆದರಿಸುತ್ತಾನೆ ಎಂದು ಅಥವಾ ಅಂತಹ ಉದ್ದೇಶವನ್ನು ಹೊಂದಿದ್ದಾನೆ ಎಂದು. ಸಿ ಆಪ್ಷನ್ ಅನ್ನು ನೋಡೋಣ. ದಾವೆಯಲ್ಲಿ ವಿವಾದದಲ್ಲಿರುವ ಯಾವುದೇ ಸ್ವತ್ತಿನ ಸಂಬಂಧದಲ್ಲಿ ಅವನು ವಾದಿಯ ಸ್ವಾಧೀನದಿಂದ ತಪ್ಪಿಸುವುದಾಗಿ ಅಥವಾ ಅನ್ಯಥಾ ಆ ಬಗ್ಗೆ ವಾದಿಗೆ ಕ್ಷತಿ ಉಂಟು ಮಾಡುವುದಾಗಿ ಪ್ರತಿ ಬಾರಿಯೂ ವಾದಿಯನ್ನ ಹೆದರಿಸುತ್ತಾನೆ. ಡಿ ಆಪ್ಷನ್ ಮೇಲ್ನವು ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಡಿ, ಮೇಲ್ನವು ಎಲ್ಲವು. ಅಂದ್ರೆ ತಾತ್ಕಾಲಿಕ ನಿರ್ಬಂಧಕಾಜ್ಞೆಯನ್ನು ಈ 3 ಸಂದರ್ಭದಲ್ಲಿ ಮಾಡಬಹುದು ಅಂತೇಳಿ ನಾವು ನೋಡ್ಬೋದು. ಅದೇ ರೀತಿಯಾಗಿ 132ನೇ ಕ್ವಶನ್ ನೋಡೋಣ. ನಿರ್ಬಂಧಕಾಜ್ಞೆಯ ಅನುವರ್ತನೆಯ ಅಥವಾ ಉಲ್ಲಂಘನೆಯ ಪರಿಣಾಮವೇನು? ಇದಕ್ಕೆ ಆಪ್ಷನ್ ಅನ್ನು ನೋಡೋಣ. ಎ, ಸ್ವತ್ತನ್ನು ಜಪ್ತಿ ಮಾಡುವುದು. ಬಿ, 3 ತಿಂಗಳ ಮೇರದ ಅವಧಿಗೆ ಶಿಕ್ಷೆ. ಸಿ, ಸಿವಿಲ್ ಬಂದಿಖಾನೆಯಲ್ಲಿಡುವುದು ಆದೇಶ. ಡಿ, ಮೇಲ್ನವು ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಬಿ, 3 ತಿಂಗಳವರೆಗೆ ಮೀರದ ಅವಧಿಯವರೆಗೆ ಶಿಕ್ಷೆ. ಅಂದ್ರೆ ನಿರ್ಬಂಧಕಾಜ್ಞೆಯನ್ನ ಉಲ್ಲಂಘನೆ ಮಾಡಿದರ ಅಂತ ಸಂದರ್ಭದಲ್ಲಿ 3 ವರ್ಷಗಳ ಜೈಲು ಶಿಕ್ಷೆ ಅದ ಅಂತೇಳಿ ನಾವು ನೋಡ್ಬೋದು. ಅದೇ ರೀತಿಯಾಗಿ 133ನೇ ಕ್ವಶನ್ ಅನ್ನು ನೋಡೋಣ. ನಿರ್ಬಂಧಕಾಜ್ಞೆಯ ಆದೇಶವನ್ನು ವಿಮೋಚನೆಗೊಳಿಸಬಹುದು, ವ್ಯತ್ಯಾಸಗೊಳಿಸಬಹುದು. ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ. ಎ, ತಪ್ಪು. ಬಿ, ಸರಿ. ಹಾಗೆ ಮಾಡಲು ಬರುವುದಿಲ್ಲ ತಿಳಿಯುತ್ತದೆ. ಡಿ, ಮಾಡಬಹುದು. ಇದಕ್ಕೆ ಸರಿಯಾದ ಉತ್ತರ ಡಿ, ಸರಿ. ಅಂದ್ರೆ ನಿರ್ಬಂಧಕ ಆದೇಶವನ್ನ ವಿಮೋಚನೆಗೊಳಿಸಬಹುದು ಅಂತ ನಾವು ನೋಡ್ಬೋದು. ಅದೇ ರೀತಿಯಾಗಿ 134ನೇ ಕ್ವಶನ್ ನೋಡೋಣ. ನ್ಯಾಯೋಚಿತವೆಂದು ಮತ್ತು ಅನುಕೂಲಕರವೆಂದು ನ್ಯಾಯಾಲಯಕ್ಕೆ ಕಂಡು ಬಂದಾಗ ಯಾವಾಗ ರಿಸೀವರ್ನ ನೇಮಕ ಮಾಡಬೇಕು? ಇದಕ್ಕೆ ಆಪ್ಷನ್ ಅನ್ನು ನೋಡೋಣ. ಎ, ಡಿಕ್ರಿಯ ಮುಂಚೆ ಅಥವಾ ಡಿಕ್ರಿಯ ಆನಂತರ ಯಾವುದೇ ವ್ಯಕ್ತಿಗೆ ಸ್ವತ್ತಿನ ಸ್ವಾಧೀನವನ್ನು ಅಥವಾ ಅದರ ಅಭಿರಕ್ಷಣೆಯನ್ನು ಹೊಂದಿರುವ ಯಾವುದೇ ವ್ಯಕ್ತಿಯನ್ನ ತೆಗೆದು ಹಾಕಬಹುದು. ಅದನ್ನು ರಿಸೀವರ್ನ ಸ್ವಾಧೀನಕ್ಕೆ ಅಭಿರಕ್ಷೆಯನ್ನ ಹೊಂದಿರುವ ವ್ಯವಸ್ಥಾಪನೆ ಒಪ್ಪಿಸಬಹುದು. ಅದೇ ರೀತಿಯಾಗಿ ಬಿ ನೋಡೋಣ. ಬಿ ಆಪ್ಷನ್, ದಾವೆಗಳನ್ನು ಮಾಡುವ ಬಗ್ಗೆ, ಪ್ರತಿವಾದಿಸುವ ಬಗ್ಗೆ ಮತ್ತು ಸ್ವತ್ತನ್ನು ಪಡೆಯುವುದಕ್ಕೆ, ಅದರ ವ್ಯವಸ್ಥಾಪನೆಗೆ, ರಕ್ಷಣೆ, ಸಂರಕ್ಷಣೆ, ಅಭಿವೃದ್ಧಿಗೆ, ಅದರ ಬಾಡಿಗೆಗಳ ಮತ್ತು ಲಾಭಗಳ ವಸೂಲಿಗೆ, ಅಂತಹ ಬಾಡಿಗೆಗಳ ಮತ್ತು ಲಾಭಗಳ ವಿನಿಯೋಗಕ್ಕೆ ಮತ್ತು ವಿಲೆಗೆ ಮತ್ತು ದಸ್ತಾವೇಜುಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಂಬಂಧಿಸಿ ಒಡೆಯನು ಸ್ವತಃ ಹೊಂದಿರುವ ಎಲ್ಲ ಅಧಿಕಾರಗಳನ್ನು ಅಥವಾ ನ್ಯಾಯಾಲಯವು ಆಲೋಚಿಸುವಂತಹ ಅಧಿಕಾರಗಳನ್ನು ರಿಸೀವರ್ನಿಗೆ ಪ್ರದಾನ ಮಾಡಬಹುದು. ಅದೇ ರೀತಿಯಾಗಿ ಸಿ ನೋಡೋಣ. ಮೇಲ್ನವುಗಳಲ್ಲಿ ಎ ಮತ್ತು ಬಿ ಎರಡು. ಬಿ ನೋಡೋಣ. ಮೇಲ್ನವು ಯಾವುವು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಮೇಲ್ನವು ಎ ಮತ್ತು ಬಿ ಆಗಿದೆ. ಅಂದ್ರೆ ನ್ಯಾಯೋಚಿತವೆಂದು ಮತ್ತು ಅನುಕೂಲಕರವೆಂದು ನ್ಯಾಯಾಲಯಕ್ಕೆ ಕಂಡು ಬಂದಾಗ ರಿಸೀವರ್ನ ನೇಮಕ ಮಾಡಬಹುದು. ಅದೇ ರೀತಿಯಾಗಿ 135ನೇ ಕ್ವಶನ್ ನೋಡೋಣ. ಕೃಷಿ ಕ್ರಮಾದೇಶ 40 ನಿಯಮ 8 ರಿಸೀವರ್ನ ಕರ್ತವ್ಯದ ಬಗ್ಗೆ ಹೇಳುತ್ತದೆ. ಇದಕ್ಕೆ ಆಪ್ಷನ್ ಅನ್ನು ನೋಡೋಣ. ಎ 3, ಬಿ 4, ಸಿ 5, ಡಿ 6.